ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ನಗರದ ಗುರುರಂಗ ಕಾಲೋನಿ ಸಿಂದಗಿನಾಕ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮ ಹಾಗೂ ಶ್ರೀ ಹನುಮಾನ್ ದೇವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಮತ್ತು ಶ್ರೀ ಓಂ ನಮಃ ಶಿವಾಯ ವಿದ್ಯಾಸಂಸ್ಥೆಯ ನಾಮಫಲಕ ಉದ್ಘಾಟನೆ ಸಮಾರಂಭದಲ್ಲಿ ಮೇಘಾಲಯದ ರಾಜ್ಯಪಾಲ ಸಿಎಸ್ ವಿಜಯಶಂಕರ್ ಅವರು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಬೃಹತ್ ಕಾರ್ಯಕ್ರಮದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ, ಬಿಜೆಪಿ ಮುಖಂಡರು ವಿಜಯಗೌಡ ಪಾಟೀಲ್, ಹಲವಾರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಇದೆಲ್ಲ ಹಿಡಿಯುತ್ತೆ. ಅದೇ ಅದೇ ತೋಳ ಅಯೋಧ್ಯಾಪತಿ ಶ್ರೀರಾಮಚಂದ್ರ ನಮ್ಮ ಕಾಲನಿ ಸ್ವಲ್ಪ ಸರ್ ಶ್ರುತಿ ಹೇಳಿರಲ್ಲ. ಹಾಂ, ಓಕೆ ಓಕೆ ಸರ್, ನಾವು ಶ್ರುತಿ ಸ್ವಲ್ಪ ಚೆನ್ನಾಗಿ ಮಾಡಿ. ಸರ್ವಶಕ್ತ ಸರ್ವಾಂತರ್ಯಾಮಿ ಸರ್ವಕಾಲಿಕ ಸತ್ಯ ಪ್ರಭು ಶ್ರೀರಾಮಚಂದ್ರನ ಮನದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿ ಈ ಬಡಾವಣೆಯಲ್ಲಿ ವಾಯುಪುತ್ರ, ಬಜರಂಗಬಲಿ, ಆಂಜನೇಯ ಸ್ವಾಮಿ ನೆಲೆಯಾಗಬೇಕು. ಈ ಬಡಾವಣೆಗೆ ಸದಾಕಾಲ ಕೂಡ ಅವನ ಅನುಗ್ರಹ ಪ್ರಾಪ್ತಿಯಾಗಬೇಕು. ಈ ಬಡಾವಣೆಯ ಎಲ್ಲ ಅನಿಷ್ಟಗಳನ್ನ, ಅಮಂಗಳವನ್ನ ಸದಾಕಾಲ ಕೂಡ ದೂರ ಮಾಡಬೇಕು. ಮಂಗಳಮಯ ವಾತಾವರಣ, ಶುಭದ ವಾತಾವರಣ, ನೆಮ್ಮದಿಯ ವಾತಾವರಣವನ್ನು ಕಾಣುವಂಥ ಭಾಗ್ಯ ಬಡಾವಣೆಗೆ ಆ ಮಾತೆಯ ಕೃಪೆಯಿಂದ ಲಭ್ಯ ಆಗಬೇಕು ಅಂತೇಳಿ ಬಡಾವಣೆಯ ಎಲ್ಲ ಹಿರಿಯ ಬಂಧುಗಳು ಕೂಡ ಯೋಚನೆ ಮಾಡಿ ಆ ಇವು ವಾಯುಪುತ್ರನ ಕರೆತಂದು ಈ ಬಡಾವಣೆಯ ಮಧ್ಯಭಾಗದಲ್ಲಿ ಅವನನ್ನು ಸ್ಥಾಪನೆ ಮಾಡಿ ಆ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಕೂಡ ಕರೆಸಿ ಶುಭ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಭಾಗ್ಯವನ್ನ ನೀವೆಲ್ಲರೂ ಕೂಡ ನನಗೆ ಕರುಣಿಸಿದ್ದೀರಿ. ಹೀಗಾಗಿ ಈ ಬಡಾವಣೆ ಎಲ್ಲ ಹಿರಿಯ ಬಂಧುಗಳಿಗೆ, ಎಲ್ಲ ತಾಯಂದರಿಗೆ, ಸಮಸ್ತ ಹಿರಿಯ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಂತ ಪರಮ ಪೂಜನೀಯ ಶ್ರೀಗಳಿಗೆ ವಂದಿಸಿ ರಾಜ್ಯ ಕಂಡ, ರಾಷ್ಟ್ರ ಕಂಡ ಅಪರೂಪದ ಹೋರಾಟಗಾರ, ರಾಜಕೀಯ ನೇತಾರ, ಈ ಭಾಗದ ಗೌರವಾನ್ವಿತ ಲೋಕಸಭಾ ಸದಸ್ಯರು, ನಮ್ಮೆಲ್ಲರಿಗೂ ಹಿರಿಯರಂತ ಆದರಣೀಯ ರಮೇಶ್ ಜಿಗಜಿಣಗಿ ಅವರೇ, ವಿಜಯಗೌಡ ಪಾಟೀಲ್ ಅವರೇ, ಸ್ವಾಮೀಜಿ ಶಂಕರಾನಂದ ಸಿಜಿ ಅವರೇ, ವಿಶ್ವನಾಥ್ ಪೂಜಾರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನನ್ನೆಲ್ಲ ಹಿರಿಯ ಬಂಧುಗಳೇ, ನನ್ನೆಲ್ಲ ಸಹೋದರ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಹೆಚ್ಚಿಗೆ ಮಾತನಾಡಲಿಕ್ಕೆ ಇಲ್ಲಿ ಕಾಲಾವಕಾಶದ ಕೊರತೆ ಇದೆ. ಅವ್ರ ಮಾಹಿತಿ ವಿಚಾರ ಬಂದಾಗ ನಮಗೆ ಬಹಳ ಹೆಮ್ಮೆಯ ಸಂಗತಿ ಮತ್ತು ಅಪಮಾನದ ಸಂಗತಿ ಏನಂದ್ರೆ, ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಅಮೆರಿಕ ದೇಶದ ಒಬಾಮಾ ಅಮೆರಿಕ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ನಿನಗೆ ಪ್ರೇರಣೆ ಯಾರು, ನಿನ್ನ ಹಿಂದೆ ಇರುವಂತ ಶಕ್ತಿ ಯಾರು ಅಂತೇಳಿ ಒಬಾಮನ ಕೇಳಿದಾಗ ಅವನ ಜೇಬಿಂದ ತೆಗೆದ ಪ್ರತಿಮೆ ಅದು ಮಾರುತಿಯ ಪ್ರತಿಮೆ. ಭಾರತದ ಈ ಶಕ್ತಿ ನನಗೆ ಇವತ್ತು ಅಮೆರಿಕ ದೇಶದ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದೆ ಅಂತ ಹೇಳಿದ ಒಬಾಮ.
ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಯಾವುದೇ ಭಾಗಕ್ಕೆ ಹೋಗಿ ಬೇರೆ ದೇವಸ್ಥಾನಗಳು ಸಿಗಬಹುದು, ಸಿಗದೇ ಇರಬಹುದು. ಆ ಎಲ್ಲ ಜಾಗದಲ್ಲಿ ಕೂಡ ಸಿಕ್ಕುವಂತ ದೇವಸ್ಥಾನ ಅದು ಒಂದು ಮಾರುತಿಯ ದೇವಸ್ಥಾನ, ಇನ್ನೊಂದು ಗಣಪತಿಯ ದೇವಸ್ಥಾನ. ಮಾರುತಿ ವಿಚಾರ ಬಂದಾಗ ಭಾರತ ಭೂಮಿಯ ಪರಂಪರೆಯಲ್ಲಿ ಮಾರುತಿ ವಿಚಾರ ಬಂದಾಗ ಹೆಮ್ಮೆ ಪಡುವಂತ ಸಂಗತಿ ಏನಂದ್ರೆ, ರಾಮನ ಬಂಟನಾಗಿ ನಿಂತ ಹನುಮ, ಅವನು ಈ ನಾಡಿನವನು, ಕನ್ನಡ ನಾಡಿನವನವನು. ಅಂಜನಾದ್ರಿ ಬೆಟ್ಟ ಅಂತ ನಾವೇನ್ ಕರಿತೀವಿ, ಹೊಸಪೇಟೆ ಪಕ್ಕದಲ್ಲಿರುವಂತಹದ್ದು, ಹಂಪಿಯ ಪಕ್ಕದಲ್ಲಿರುವಂತ ಅಂಜನಾದ್ರಿ ಬೆಟ್ಟ ಅವನ ಹುಟ್ಟು ಸ್ಥಳ. ಅವನು ಹುಟ್ಟಿದ್ದು ಬೆಳೆದಿದ್ದು ಕನ್ನಡ ನಾಡಿನಲ್ಲಿ. ಮಾರುತಿಗೆ ಯಾಕೆ ವಿಶೇಷತೆ ಅಂತ ಹೇಳಿ ಕೇಳಿದ್ರೆ, ನೀವು ತೀರ್ಥಕ್ಕೆ ಹೋಗಿ ಕೃಷ್ಣ ಯುದ್ಧ ಭೂಮಿಯನ್ನು ಪ್ರವೇಶ ಮಾಡುವಾಗ, ಮಹಾಭಾರತದ ಕಾಲಘಟ್ಟದಲ್ಲಿ ಯುದ್ಧ ಭೂಮಿಯನ್ನ ಕೃಷ್ಣ ಪ್ರವೇಶ ಮಾಡುವಂತಹ ಸಮಯದಲ್ಲಿ ಅವನ ರಥದ ಮೇಲೆ ಇದ್ದಂತ ಬಾವುಟ ಅದು ಮಾರುತಿಯ ಬಾವುಟ. ಅದು ರಾಮ ಲಂಕೆಗೆ ಯುದ್ಧ ಸಾಡುವಂತಹ ಸಮಯದಲ್ಲಿ ಅವನಿಗೆ ಶಕ್ತಿಯಾಗಿ ನಿಂತ ವ್ಯಕ್ತಿ ಅದು ಮಾರುತಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಜಾಂಬವಂತನಿಗೆ ಮಾರುತಿ ಹೇಳಿದಂತೆ, ನಾನು ಲಂಕೆಗೆ ಹೋಗಿ ಬಂದಿದ್ದೇನೆ, ಅಶೋಕವನದಲ್ಲಿ ಸೀತೆಯನ್ನು ಕಂಡು ಮಾತನಾಡಿದ್ದೇನೆ, ರಾವಣನ ಸೋಲಿಸಲಿಕ್ಕೆ, ರಾವಣ ಮೇಲೆ ಯುದ್ಧವನ್ನು ಗೆಲ್ಲಲಿಕ್ಕೆ ನನಗೆ ರಾಮನ ಅವಶ್ಯಕತೆ ಇಲ್ಲ, ರಾಮ ಲಂಕೆಯವರೆಗೂ ಬೇಕಾಗಿಲ್ಲ. ಮನಸ್ಸು ಮಾಡಿದ್ರೆ ನಾನು ಒಬ್ಬನೇ ರಾವಣನ ಸೋಲಿಸಿ ಸೀತೆಯನ್ನು ಮತ್ತೆ ವಾಪಸ್ ನಾಡಿಗೆ ಕರ್ಕೊಂಡ್ ಬರ್ತೇನೆ. ನಿನ್ನ ಅಭಿಪ್ರಾಯ ಏನು ಅಂತ ಜಾಂಬವಂತನನ್ನ ಮಾರುತಿ ಕೇಳಿದಂತೆ. ಆಗ ಜಾಂಬವಂತ ಬುದ್ಧಿವಂತಿಕೆ ಮಾತನ್ನು ಹೇಳ್ತೇನೆ, ನೀನು ಏಕಾಂಗಿಯಾಗಿ ಸೀತೆಯನ್ನು ಕರ್ಕೊಂಡು, ಇತಿಹಾಸದ ಪುಟಗಳಲ್ಲಿ ಬೇರೆ ಅರ್ಥಗಳು ಬರುತ್ತೆ. ರಾಮನನ್ನ ಕರ್ಕೊಂಡೋಗಿ ರಾಮ ತನ್ನ ಜೊತೆಯಲ್ಲಿ ಸೀತೆಯನ್ನು ಕರ್ಕೊಂಡ್ಬಂದ್ರೆ ಬರುವಂತ ಅರ್ಥವೇ ಬೇರೆ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣ ಕೂಡ ನೀನು ಏಕಾಂಗಿಯಾಗಿ ಸೀತೆಯನ್ನು ಕರ್ಕೊಂಬರುವಂತ ಪ್ರಯತ್ನಕ್ಕೆ ಹೋಗ್ಬೇಡ. ನೀನು ರಾಮನ ಬಂಟ, ಹೀಗಾಗಿ ರಾಮನಿಗೆ ಸಲ್ಲುವಂತ ಗೌರವ, ರಾಮನಿಗೆ ಸಿಕ್ಕುವಂತ ಯಶಸ್ಸು ಅದು ನಿನ್ನೆ ಯಶಸ್ಸು ಅಂತೇಳಿ ನೀನು ಭಾವಿಸಬೇಕು ಅಂತ ಹೇಳಿದಂತೆ ಜಾಂಬವಂತ. ಹೀಗಾಗಿ ಎಲ್ಲ ಯುಗಗಳಲ್ಲಿ ಕೂಡ ನೆಲೆ ನಿಂತ, ಎಲ್ಲ ಯುಗಗಳಲ್ಲಿ ಕೂಡ ತನ್ನ ಮಹಿಮೆಯನ್ನು ಮೆರೆದ ಏಕೈಕ ವ್ಯಕ್ತಿಯನ್ನು ನೀವು ಭರತ ಭೂಮಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದ್ರೆ, ಚಿರಂಜೀವಿ ಅಂತೇಳಿ ಭಾವಿಸುವಂತ ಒಂದು ಶಕ್ತಿಯನ್ನ, ದೇವದೂತನನ್ನ ಕಾಣಲಿಕ್ಕೆ ಸಾಧ್ಯ ಇದ್ರೆ, ಅದು ಏಕೈಕ ಶಕ್ತಿ ಚಿರಂಜೀವಿ ಅಂತೇಳಿ ನಾವು ಭಾವಿಸುವಂತ ಶಕ್ತಿ ಎಲ್ಲ ಯುಗಗಳಲ್ಲಿ ಕೂಡ ತನ್ನ ಅವತಾರವನ್ನು ಮೆರೆದಂತ, ಈ ಕಲಿಯುಗದಲ್ಲಿ ಕೂಡ ತನ್ನ ಅವತಾರವನ್ನ ಕಾಣಲಿಕ್ಕೆ ಸಾಧ್ಯ ಇರುವಂತ ಒಂದು ಶಕ್ತಿ ಅದು ಮಾರುತಿ ಆಂಜನೇಯ ಸ್ವಾಮಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಸ್ವಯಂ ಅವನ ಬಂಟ, ರಾಮನ ಬಂಟ ಆಂಜನೇಯ ಆದ್ರೆ ಆಂಜನೇಯನ ಬಂಟ ನಾನು. ನಾನೇನಾದ್ರು ಶರಣಾಗಿದ್ರೆ ಅದು ಮಾರುತಿಗೆ ಶರಣಾಗಿದ್ದಾನೆ. ಏನಾದ್ರು ಕೇಳದಿದ್ರೆ ನಾನು ಅವನಿಗೆ ಕೇಳ್ತೇನೆ, ಕಷ್ಟ ಬಂದು ಅವನ ಹತ್ರ ನಿವೇದನೆ ಮಾಡ್ಕೊಳ್ತೇನೆ. ಪರಿಹಾರ ಮಾಡಪ್ಪ ಅಂತ ಹೇಳಿ ಕೇಳ್ಕೊಂಡ್ರೆ ಪೂರ್ಣ ಮನಸ್ಸಿನಿಂದ ನಿಶ್ಚಿತ ಕೂಡ ಎಲ್ಲ ಸಮಯದಲ್ಲಿ ಕೂಡ ಅವನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಿಲ್ತಾನೆ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸಿದ್ದಾನೆ. ಅದಕ್ಕೆ ಇವತ್ತು ಮೇಘಾಲಯಕ್ಕೆ ಹೋಗಿರುವಂಥದ್ದು, ಅಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡುವಂತ ಹಿಂದಿನ ಶಕ್ತಿ ಕೂಡ ಅದು ಮಾರುತಿ ಹನುಮಾನ್ ಅಂತದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ನನ್ನ ಕತ್ತಲ್ಲಿ ಕೂಡ ನಾನು ಧಾರಣೆ ಮಾಡಿರುವಂತ ಏಕೈಕ ಶಕ್ತಿ ಅದು ಮಾರುತಿ. ಅದು ಹೀಗಾಗಿ ಆ ಮಾರುತಿಗೆ ನೀವು ಕೂಡ ಶರಣಾಗಿ ಈ ಬಡಾವಣೆಗೆ ಬರಬೇಕು ಅಂತೇಳಿ ಅವನ ಕರೆದು ತಂದಿದ್ದೀರಿ. ಈ ಬಡಾವಣೆ ರಕ್ಷಣೆ ಮಾತ್ರ ಅಲ್ಲ, ದೇಶದ ರಕ್ಷಣೆಯನ್ನ, ನೆಲದ ರಕ್ಷಣೆಯನ್ನ, ಇಡೀ ಮನುಕುಲದ ರಕ್ಷಣೆಯನ್ನು ಮಾಡುವಂತ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಆಂಜನೇಯ ಸ್ವಾಮಿ ಮಾರುತಿ. ಅವನ ಅವತಾರ, ಅವನ ಮಹಿಮೆ, ಅವನ ಶಕ್ತಿ, ಅವನ ಹೋರಾಟದ ಮಜಲುಗಳನ್ನ ನೆಲಕ್ಕೆ ಹಾಕಬೇಕು. ಇಲ್ಲಿ ಕಾಲಾವಕಾಶದ ಕೊರತೆ ಇದೆ. ನಾನಿವತ್ತು ವಿಜಯಪುರಕ್ಕೆ ಬಂದಿರುವಂತ ಮುಖ್ಯವಾದ ಉದ್ದೇಶ, ನಡೆದಾಡುವ ದೇವರು ಅಂತೇಳಿ ಕರೆಯುವಂತ ಸಿದ್ದೇಶ್ವರ ಶ್ರೀಗಳ ಜಯಂತಿ ಒಂದು ಅದ್ಭುತ ಶಕ್ತಿ. ಅದು ಆ ಶಕ್ತಿಯ ಕಾರ್ಯಕ್ರಮಕ್ಕೆ, ಜಯಂತಿಯ ಕಾರ್ಯಕ್ರಮಕ್ಕೆ ವಿಜಯಪುರಕ್ಕೆ ಆಹ್ವಾನ ಮಾಡಿದ್ದಾರೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾನು ಬೈದೇನೆ. 10:15 ಬೇಕು ಅಂತ ಹೇಳಿದರೆ 11 ಗಂಟೆ ಆಯ್ತಾ ಬೈದೆ. ಹೀಗಾಗಿ ತಾಯಿಂದರು ಬಹಳ ಪ್ರೀತಿಯಿಂದ ಒಬ್ಬ ಮನೆಯ ಮಗನಾಗೆ, ಒಬ್ಬ ಅಣ್ಣ ತಮ್ಮನಾಗೆ ಹಾರೈಸಿ ನನ್ನಲ್ಲಿ ಕರ್ಕೊಂಬೈದ್ದಾರೆ.
ಯಾವುದೇ ಕಾರಣ ಕೂಡ ಇದು ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಇದೆ. ಹಿಂದೂ ಸಂಪ್ರದಾಯದಲ್ಲಿ ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ, ಒಬ್ಬ ಹಿಂದೂ ಮಹಿಳೆ, ಒಬ್ಬ ಹಿಂದೂ ಸ್ತ್ರೀ ಪೂರ್ಣ ಮನಸ್ಸಿಂದ ಹಾರೈಸಿದ್ರೆ, ಅವನ ಕಲ್ಯಾಣ ಆಗಲಿ ಅಂತೇಳಿ ಬಯಸಿದ್ದಾದ್ರೆ ಅವನಿಗೆ ಖಂಡಿತ ಕೂಡ ಮೋಕ್ಷ ಪ್ರಾಪ್ತಿ ಆಗುತ್ತಂತೆ. ಇದು ನಮ್ಮ ನಂಬಿಕೆ. ಸ್ತ್ರೀ ಕುಲದಲ್ಲಿ, ಸ್ತ್ರೀ ಶಕ್ತಿಯಲ್ಲಿ, ಸ್ತ್ರೀ ಮಹಿಮೆಯಲ್ಲಿ ನಾವು ಇಟ್ಟುವಂತ ನಂಬಿಕೆ ಇದು. ಹೀಗಾಗಿ ಇಷ್ಟೊಂದು ಜನ ತಾಯಂದಿರು ನಿಮಗೆ ಶ್ರೇಯಸ್ಸಾಗಲಿ, ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ರೆ ಯಾವುದೇ ಕಾರಣ ಕೂಡ ವ್ಯಕ್ತಿಗೆ ಯಾವುದೇ ಅನಿಷ್ಟಗಳು ಕೂಡ ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಹೋದರಿಯರಾಗಿ, ತಾಯಂದಿರಾಗಿ ಪೂರ್ಣ ಮನಸ್ಸಿಂದ ನಿಮ್ಮ ಬಡಾವಣೆ ಬಂದಾಗ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ. ಒಬ್ಬ ಮನೆಯ ಮಗನಾಗಿ, ಅಣ್ಣ ತಮ್ಮನಾಗಿ ನನ್ನನ್ನು ಹಾರೈಸಿದ್ದೀರಿ. ನೀವು ಈ ಬಡಾವಣೆಯ ಜನ ತೋರಿದಂತ ಪ್ರೀತಿ, ವಿಶ್ವಾಸ, ಗೌರವಗಳಿಗೆ ನಾನು ಸದಾಕಾಲ ಕೂಡ ಅಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ ಅಂತ ಮಾತನ್ನು ಹೇಳಿ ಈ ಭಾಗದ ಎಲ್ಲ ಜನತೆಗೆ ಕೂಡ ಎಲ್ಲ ರೀತಿಯ ಶ್ರೇಯಸ್ಸನ್ನ, ಎಲ್ಲ ರೀತಿಯ ಶುಭವನ್ನ, ಎಲ್ಲ ರೀತಿಯ ಯಶಸ್ಸನ್ನು ಹಾರೈಸಿ ತಮ್ಮೆಲ್ಲರೂ ಕೂಡ ವಂದಿಸಿ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಜೈ ಹಿಂದ್, ಜೈ ಭಾರತ್.
जय जय राम श्री राम जय राम 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 जय राम श्री राम जय राम जय 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 जय राम श्री राम जय जय राम 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 बोलो राम 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 बोलो राम राम जय जय राम जय जय राम ನಮಸ್ಕಾರ ಮಾಡಿ ಹಾಕಿ ಅಲ್ಲಿಂದ ಅಣ್ಣಾರು ಅಲ್ಲಿ ಇನ್ನು 5 ನಿಮಿಷ ಬಿಟ್ಟರು ಅಲ್ಲ ಇಲ್ಲಿ ಒಂದು 20 ನಿಮಿಷ ಸಿಕ್ಕಷ್ಟೇ ಒಂದು ಇಷ್ಟು ಬರುತ್ತೆ ಇಲ್ಲಿ ನಾಪೇಡ್ರ ಇನ್ನೊಂದು 50 ನಿಮಿಷ ಅವ್ರಿಗೆ ನಮ್ದೇನು ಭಾಳ ಮಾಡಬೇಡಿ ನಮ್ಮ ಅದೇ ನಮ್ಮ ಪ್ರೊಡ್ಯೂಸರ್ ಮೋಹನ್ श्री राम जय राम जय जय राम श्री राम जय राम जय जय राम 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 बोलो राम 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 बोलो राम 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 बोलो राम 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 श्री राम जय राम जय जय 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 राम जय जय राम
ಗೌರ್ಮೆಂಟ್ ಗಾಡಿ ಬರೋ ನೀವು ಮಾಡ್ತೀರಾ ನಾನು ಮುಂದೆ ಮಾಡಲೆ
ಸರಿ ಇದೆಲ್ಲ ಹಿಡಿಯುತ್ತೆ. ಅದೇ ಅಯೋಧ್ಯಾಪತಿ ಶ್ರೀರಾಮಚಂದ್ರ ನಮ್ಮ ಕಾಲನಿ ಸ್ವಲ್ಪ ಸರ್ ಬಾಬಾ ಚೆನ್ನಾಗಿ ಮಾಡಿ ಶ್ರುತಿ ಹೇಳಿರಲ್ಲ. ಹಾ ಓಕೆ ಓಕೆ ಸರ್ ನಾವು ಸ್ಲೋ ಹಾ ಸಾವಕಾಶ ಶ್ರುತಿ ಸ್ವಲ್ಪ ಚೆನ್ನಾಗಿ ಮಾಡಿ ಸ್ವಲ್ಪ ಪೀಚೆ ಸ್ವಲ್ಪ ಪೀಚೆ ಸಾಹೇಬರು ಭವಿಷ್ಯದಲ್ಲಿ ರಾಷ್ಟ್ರಪತಿ ಆಗಲಿ. ಜಯ ಜಯ ರಾಮ್. ಸ್ವಲ್ಪ ಮುಂದೆ ಸರ್ ಒಳಗೆ ಬರ್ರಿ. ರವಿ ಅವರೇ ಹಾಂ ಪ್ಲೀಸ್ ಸರ್ ಪ್ಲೀಸ್ ಇಲ್ಲಿ ನಿಂತಾರ ಇಲ್ಲಿ ನಿಂತಿದ್ದಾರೆ ನಾ ಬಿಡ್ರಿ. ಹಾಂ ಸರ್ ಈ ಕಡೆ ಮುಂದೆ ಹೋಗಿ. ಸರಿ ಇಲ್ಲ ಅಲ್ಲಿ ಅಡ್ಡು ಬರ್ತಾ ಇದ್ದಾರೆ ಸರ್. ಹೋಗ ಅಷ್ಟೇ ಹಿಡಿಬಾರ್ದು. ಅವ್ರಿಗೆ ಮಾಯಕದವ್ರಿಗೆ ಫಸ್ಟ್ ಬಿಡ್ರಿ ನಾವು.
ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜನೀಯ ಶ್ರೀ ಶಂಕರಾನಂದ ಶ್ರೀಗಳು ಹಾಗೂ ಗೌರವಾನ್ವಿತ ರಾಜ್ಯಪಾಲರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಜಯಶಂಕರ್ ಸಾಹೇಬ್ರವರು ನಮ್ಮ ಲೋಕಸಭಾ ಸದಸ್ಯರಾದ ಜಿಗಜಿನ ಸಾಹೇಬ್ರವರು ಜ್ಯೋತಿ ಬೆಳಗಿಸಬೇಕು, ಆ ಸಿದ್ದೇಶ್ವರ ಶ್ರೀಗಳ ಫೋಟೋಗೆ ಪುಷ್ಪಾರ್ಚನೆ ಮಾಡಬೇಕನ್ನುವಂತ ಮನವಿಯನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಮೊಬೈಲ್ ಕರೆಗಳನ್ನ ಸ್ತಬ್ಧಗೊಳಿಸಿ ರಾಷ್ಟ್ರಗೀತೆ ಪ್ರಾರಂಭವಾಗ್ತೈತೆ. ದಯವಿಟ್ಟು ಶಾಂತರ पंजाब सिंध गुजरात मराठा द्राविड उत्कल गंगा हिंद हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन जन मंगल दायक जय हे भारत जय हे जय हे जय हे जय 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 हे. ವಿಜಯಶಂಕರ್ ಸಾಹೇಬ್ರವರಿಗೆ ಪ್ರೇಮಾ ಬಳ್ಳೂರು ಅವರಿಂದ ಹಾಗೂ ಶ್ರೀಶೈಲ್ ಬಂದಾಲ್ ಅವರಿಂದ ಬೆಳ್ಳಿ ಕಿರೀಟವನ್ನ ಧಾರಣೆಯನ್ನ ಮಾಡ್ತಾ ಇದ್ದಾರೆ. ಗವರ್ನರ್ ಸಾಹೇಬ್ರವರಿಗೆ ನಮ್ಮ ಸಹೋದರಿಯವರು ರಾಷ್ಟ್ರಪತಿ ಆಗಲಿ ಅನ್ನುವಂತ ಒಂದು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ವಿಜಯಶಂಕರ ಪ್ಯಾಡಿಗೆಯವರು ಅವರ ಸಾಧನೆ ಇತಿಹಾಸ ಬಹಳ ದೊಡ್ಡದಿದೆ. ಮೈಸೂರು ಮಹಾರಾಜರನ್ನು ಸೋಲಿಸಿ ಅವರು ಸಂಸದರಾಗಿರುವಂತಹ ಇತಿಹಾಸ ಇದೆ. ಮತ್ತೆ ಮೋದಿ ಸಾಹೇಬರವರು ಅವರನ್ನ ವಿಶೇಷವಾಗಿ ಗುರುತಿಸಿ ಇವತ್ತು ಮೇಘಾಲಯದ ಗವರ್ನರ್ ಆಗಿ ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಈ ದೇಶಕ್ಕೆ ಒಂದು ಕೊಡುಗೆ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನಮಗೆ ಇಷ್ಟು ಸಂತೋಷ ಆಗ್ತಾ ಇದೆ. ಸಿದ್ದೇಶ್ವರ ಶ್ರೀಗಳ ಗುರು ನಮನ ಕಾರ್ಯಕ್ರಮಕ್ಕೆ ಅವರಿಗೆ ಜನವರಿ ತಿಂಗಳಲ್ಲಿ 3 ಬಾರಿ ಅವರು ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಆದರೂ ಸಹಿತ ಸಿದ್ದೇಶ್ವರ ಶ್ರೀಗಳ ಕಾರ್ಯಕ್ರಮ ಅಂದಾಗ ಅವರು ಹಿಂದೆ ಮುಂದೆ ನೋಡದೇನೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ಟು ಈ ಗುರು ನಮನದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ವಿಶೇಷವಾಗಿ ಗವರ್ನರ್ ಆದ ಬಳಿಕ ಮೇಘಾಲಯದಲ್ಲಿ
ಮಾಂಸ ಮತ್ತು ಮದ್ಯ ಸೇವನೆಯನ್ನ ನಿಷೇಧ ಮಾಡಿ ಒಂದು ವಿಶಿಷ್ಟ ರೀತಿಯಿಂದ ಅವರು ಮಾಡಿರುವಂತದ್ದು ಇವತ್ತು ನಮ್ಮ ಕಾಲನಿಯ ಹಿರಿಯರ ಒಂದು ಆಶೀರ್ವಾದದಿಂದ, ಈ ಕಾಲನಿಯ ಎಲ್ಲರ ಆಶೀರ್ವಾದದಿಂದ, ಈ ಜನಪ್ರಿಯ ಸಂಸದರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬರುವ ದಿನಗಳಲ್ಲಿ ಮತ್ತೆ ಮತ್ತೆ ನಮ್ಮ ಕಾರ್ಯಕ್ರಮಗಳಲ್ಲಿ, ಗುರುನಾಮ ಕಾರ್ಯಕ್ರಮಗಳಲ್ಲಿ ಸಾಹೇಬರು ಇರ್ಬೇಕನ್ನುವಂತ ಮನವಿಯನ್ನ ಮಾಡ್ತಾ, ಅಮ್ಮ ಅವರು ಸಾಹೇಬರ ಮನೆಯವರು ಅಮ್ಮ ಅವರು ಹೇಳ್ತಾ ಇದ್ರಂತೆ, ಎಲ್ಲ ಹುಣಸೂರಿನ ಋಣ ಮುಟ್ಸಕ್ಕಾಗಿಲ್ಲ, ಮೈಸೂರಿನ ಋಣ ಮುಟ್ಸಕ್ಕಾಗಿಲ್ಲ, ಮೇಘಾಲಯದ ಋಣವನ್ನ ಮುಟ್ಟಿಸಿ ಬರ್ರಿ ಹೊರತು ಹಾಗೆ ಬರಬೇಡ್ರಿ ಅಂತೇಳಿ ಅಮ್ಮ ಅವರು ಅಂತಿದ್ರಂತೆ. ಹಾಗಾಗಿ ಸಾಹೇಬರು ಸಾಮಾನ್ಯ ರಾಜ್ಯಪಾಲರಾಗಿ ಎಲ್ಲರ ಜೊತೆ ಅವಿನಾಭಾವದಿಂದ ಬೆರೆಯುವಂತ ಮಹಾನ್ ಗುಣ ಇದೆ. ಹೀಗಾಗಿ ನಮ್ಮ ಕಾಲನಿಗೆ ಬಂದಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಮಸ್ತ ಎಲ್ಲರ ಪರವಾಗಿ ನಾನು ವಿನಂತಿಯನ್ನ ಸಂತೋಷವನ್ನ ಪಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ, ಸಾಹೇಬರು ಎರಡು ಮಾತು ಸಿದ್ದೇಶ್ವರ ಶ್ರೀಗಳ ಬಗ್ಗೆ. ಈ ನಮ್ಮ ನಾಗರಿಕರ ಮೇರೆಗೆ ಹಾಗೂ ನಮ್ಮ ಯುವ ನಾಯಕ ಮಂಜುನಾಥ್ ಅವರ ಪ್ರೀತಿಯ ಆಧಾರದ ಸಾಧ್ಯತೆಯಾಗಿ ಇವತ್ತಿನ ದಿವಸ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂತಹ ವಿಜಯಶಂಕರ್ ಸಾಹೇಬ್ರವರು ಈಗ ನಮ್ಮ ಕಾಲನಿಗೆ ಆಗಮಿಸಿದ್ದಾರೆ. हिमाचल यमुना गंगा उज्जल जगति तरंगा, तव शुभ नामे गान शुभ आशीष माने, गाहे तव जय गाथा। जन गण मंगल दायक जय हे भारत भाग्य विधाता, जय हे जय हे जय हे जय 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 हे। ಈಗ ರಾಷ್ಟ್ರಗೀತೆ ಮತ್ತೆ ಯಾರೇ ಇದ್ದವರು ಅಲ್ಲೇ ಸ್ವಲ್ಪ ಸೈಡಿಗೆ ನಿಲ್ಲುವಂತ ಕೊಡ್ತಾರೆ, ಎಲ್ಲರಿಗೂ ಫೋಟೋ ಕೊಡ್ತಾರೆ, ಏನು ಚಿಂತೆ ಮಾಡಬೇಡಿ. ರಾಷ್ಟ್ರಗೀತೆ पंजाब सिंध गुजरात हिमाचल यमुना गंगा उज्जल जगति तरंगा, तव शुभ नामे गान शुभ आशीष माने, गाहे तव जय गाथा। जन गण मंगल दायक जय हे भारत भाग्य विधाता।